ಇತ್ತೀಚೆಗೆ ಕಳೆದ ವರ್ಷ ರಿಲೀಸ್ ಆದಂಥ ಕಾಂಗರು ಭಾಳ ಒಳ್ಳೆ ಸಿನಿಮಾ. ಆದಿತ್ಯ ಅದ್ಭುತವಾಗಿ ಆ್ಯಕ್ಟ್ ಮಾಡಿದರು ಆ ಸಿನಿಮಾದಲ್ಲಿ. ನನಗೂ ಒಂದು ಒಳ್ಳೆ ಪಾತ್ರ ಇತ್ತು ಇದರಲ್ಲಿ. ಮತ್ತೆ ಆದಿತ್ಯನ ಜೊತೆ ಮಾಡುವಂಥ ಯೋಗ. ಬಹುಶಃ ಇದರಲ್ಲಿ ನನಗೆ ಪಾತ್ರ ಇಲ್ಲ ಅಂತ ಹೇಳಿದರು ರಂಜನ್. ಯಾಕೆಂದರೆ ಅವ್ನು 8 ಸಿನಿಮಾ ನಿರ್ಮಾಪಕರ ಹತ್ರ ಕಳಿಸ್ಕೊಟ್ಟಿದ್ನಲ್ಲ, ಯಾರೂ ಅವ್ರಿಗೆ ಚಾನ್ಸ್ ಕೊಟ್ಟಿರಲಿಲ್ಲ. ನನ್ನ ಮೇಲೆ ಕೋಪನೋ ಏನೋ ಗೊತ್ತಿಲ್ಲ. ಕೊನೆಗೆ ನನ್ನ ಆತ್ಮೀಯ ಮಿತ್ರನೇ ಅವ್ರಿಗೆ ಈ ಸಿನಿಮಾ ಮಾಡಬೇಕಾಗಿ ಬಂತು. ಅದು ವಂಡರ್ಫುಲ್ ಅದು. ಆದರೆ ಕೊನೆಗೆ ಒಂದಿನ ಫೋನ್ ಮಾಡಿದ್ರು. ಯೂಶಲಿ ಪ್ರೊಡಕ್ಷನ್ ಮ್ಯಾನೇಜರ್ಗಳು ಮಾಡ್ತಾರೆ, ಡೈರೆಕ್ಟರ್ ಫೋನ್ ಮಾಡಿದ್ರು, ಸರ್ ನಿಮ್ಮನ್ನು ಕರೆಯೋದಕ್ಕೆ ಬೇಜಾರಾಗುತ್ತೆ, ಒಂದು ಸಣ್ಣ ಪಾತ್ರ ಇದೆ ಬಂದು ಮಾಡಿ ಅಂದರು. ಅಪ್ಪ ನೀನು ಯಾವ ಪಾತ್ರ ಕೊಟ್ಟರು ಮಾಡ್ತೀನಪ್ಪ ಅಂದೆ. ಹೋಗಿ ಸಂತೋಷವಾಗಿ ಮಾಡಿ ಬಂದಿದ್ದೀನಿ. ಆ ಟ್ರೈಲರಲ್ಲೂ ಎಲ್ಲ ಒಂದು ಕಡೆ ಬಂದು ಹೋಗ್ತೀನಿ, ಅದು ಒಂಥರ ಗ್ಲಿಂಪ್ ಥರ ಬಂದು ಹೋಗ್ತೀನಿ. 4 ಹಾಡು ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಹರ್ಷವರ್ಧನ್ ರಾಜು. ಆ್ಯಂಡ್ ಎಸ್ಪೆಷಲಿ ಇದಕ್ಕೆ ಬ್ಯಾಕ್ಗ್ರೌಂಡ್ ಸ್ಕೋರ್ ತುಂಬ ಚೆನ್ನಾಗಿ ಕೊಟ್ಟಿದ್ದೀರಾ. ಟ್ರೈಲರ್ಗೆ ಸಕ್ಸಸ್ ಆಗಬೇಕು ಸಿನಿಮಾ ಸಕ್ಸಸ್ ರೇಟು ಈಗ ಪ್ರಪಂಚದಲ್ಲಿ ನನ್ನ ಪ್ರಕಾರ 1% ಇಲ್ಲ. ಈಗ 4-5 ವರ್ಷಕ್ಕಿಂತ 5% ಬಂದು ಇಳಿದಿತ್ತು. ಈಗ ಎಲ್ಲ 1% ಇಲ್ಲ ಒಂದು ವರ್ಷಕ್ಕೆ. ಈಗ 3 ತಿಂಗಳು ಸಿನಿಮಾ ರಿಲೀಸ್ ಆಗಿದೆ, ಒಂದು ಸಿನಿಮಾನು ಗೆದ್ದಿಲ್ಲ ಕನ್ನಡದಲ್ಲಿ. ಸೊ ಈ ಸಿನಿಮಾ ನಿಲ್ಲಬೇಕು. ಒಂದು ಕಲಾವಿದರ ದಂಡೇ ಇದೆ ಇದರಲ್ಲಿ. ಹಲವು ನಾಯಕ ನಟರು, ಪೋಷಕ ಕಲಾವಿದರು, ನನ್ನಂಥ ಸಣ್ಣ ಪುಟ್ಟ ಕಲಾವಿದರು, ಭಾಳಷ್ಟು ದಂಡೇ ಇದೆ. ನಿರ್ಮಾಪಕರಿಗೆ ಈ ಸಿನಿಮಾ ಹಣ ತಂದು ಕೊಟ್ರೆ ಇನ್ನೊಂದು 100 ಕುಟುಂಬ ಬದುಕುತ್ತೆ ಅನ್ನೋದು ನನ್ನ ನಂಬಿಕೆ. ಈ ಸಿನಿಮಾ ಸಕ್ಸಸ್ ಆಗಬೇಕು. ಆಲ್ ದ ಬೆಸ್ಟ್ ಎಂಟೈರ್ ಟೀಮ್ ಅಂಡ್ ಆದಿತ್ಯ ಅಂಡ್ ರಂಜನ್, ಹರ್ಷವರ್ಧನ್ ರಾಜು ಎಲ್ಲರಿಗೂ ನಮಸ್ಕಾರ.